ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರ್ವತಗಳ ನಾಡು ನೇಪಾಳದಲ್ಲಿ ಪ್ರಳಯ ಪ್ರವಾಹ ಉಂಟಾಗಿದೆ. ಭೀಕರ ಜಲಪ್ರಳಯಕ್ಕೆ ಸಂಪೂರ್ಣವಾಗಿ ನೇಪಾಳ ತತ್ತರವಾಗಿರುವಂತದ್ದು. ಇನ್ನು ಅರ್ಧಂಬರ್ಧ ಕಟ್ಟಾಗಿ ಕೊಚ್ಚಿ ಹೋಗ್ತಾ ಇರೋ ಮೃತದೇಹ. ಪರ್ವತಗಳ ನಾಡು ನೇಪಾಳದಲ್ಲಿ ಪ್ರಳಯ ಪ್ರವಾಹ ಉಂಟಾಗಿದೆ. ಭೀಕರ ಜಲಪ್ರಳಯಕ್ಕೆ ಸಂಪೂರ್ಣವಾಗಿ ನೇಪಾಳ ತತ್ತರ. ಅರ್ಧಂಬರ್ಧ ಕಟ್ಟಾಗಿ ಮೃತದೇಹ ಕೊಚ್ಚಿ ಹೋಗ್ತಾ ಇರುವಂತದ್ದು. ಇನ್ನು ಪ್ರವಾಹಕ್ಕೆ 392 ಜನರು ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇನ್ನು ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ. ಕೆಸರು ಅವಶೇಷಗಳಡಿ ಸಿಲುಕಿರುವ ಮೃತದೇಹಗಳು. ಇನ್ನು ಪ್ರವಾಹದ ವೇಗಕ್ಕೆ ಕೊಚ್ಚಿ ಹೋದ ಹಲವಾರು ಹಳ್ಳಿಗಳು. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಸಾವು ನೋವು ಸಂಭವಿಸಿದೆ. ಇನ್ನು ಒಂದ್ ಕಡೆ ನೇಪಾಳದಲ್ಲಿ ಇಡೀ ನೇಪಾಳವೇ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿರುವಂತದ್ದು. ಇನ್ನು ಸಾಕಷ್ಟು ಜನರು ನೇಪಾಳ ಟಿಬೆಟ್ಗೆ ಪ್ರಯಾಣವನ್ನ ಬೆಳೆಸಿದ್ರು. ಇನ್ನು ದೇವರ ನಾಡು ಅಂತ ಹೇಳಿ ನೇಪಾಳವನ್ನ ಕರೀತಾರೆ. ದೇವರ ನಾಡೆ ಪ್ರವಾಹಕ್ಕೆ ಕೊಚ್ಚಿ ಹೋಗ್ತಾ ಇರುವಂತದ್ದು. ಸಾಕಷ್ಟು ಮೃತದೇಹಗಳು ಕೂಡ ನದಿಯಲ್ಲಿ ತೇಲ್ಕೊಂಡು ಬರ್ತಾ ಇದೆ. ಅರ್ಧಂಬರ್ಧ ರುಂಡ ಒಂದ್ ಕಡೆ ಆದ್ರೆ ಇಡೀ ದೇಹವೇ ಒಂದ್ ಕಡೆ ಆಗಿರುವಂತದ್ದು. ಕೆಸರು ಅವಶೇಷಗಳಡಿ ಸಿಲುಕಿರುವ ಮೃತದೇಹಗಳು. ಪ್ರವಾಹಕ್ಕೆ 392 ಜನರು ಸಾವನ್ನಪ್ಪಿದ್ದಾರೆ. ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಪರ್ವತ ನಾಡು ಅಂತ ಹೇಳಿ ನೇಪಾಳವನ್ನ ಕರೀತಾರೆ. ದೇವರ ನಾಡು. ನೇಪಾಳದಲ್ಲಿ ಇಂದು ಕೂಡ ಪ್ರವಾಹವಾಗೋ ಮುನ್ಸೂಚನೆ. ನದಿಯ ಮೇಲ್ಭಾಗದಲ್ಲಿ ಹಿಮಬಂಡೆ ಕುಸಿತದ ಹಿನ್ನೆಲೆ ಆತಂಕ ಶುರುವಾಗಿದೆ. ಇನ್ನು ಸದ್ಯ ನೀರನ್ನ ಹಿಡಿದು ನಿಲ್ಲಿಸಿರೋ ಕೃತಕ ಅಣೆಕಟ್ಟು. ನೇಪಾಳ ಹವಾಮಾನ ಇಲಾಖೆಯಿಂದ 2ನೇ ಹಂತದ ಪ್ರವಾಹದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಗಡಿಯಲ್ಲಿರೋ ಸಣ್ಣ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೋಟೆ, ಕೋಶಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿ ತೀರದಲ್ಲಿ ಅಲರ್ಟ್ ಅನ್ನ ವಹಿಸಲಾಗಿದೆ. ರಸುವಾ, ನುವಾಕೋಟ್, ದಾರಿಂಗ್, ಗುರ್ಖಾ ಮತ್ತು ಚಿತ್ವಾನ್ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. 29 ಜಿಲ್ಲೆಗಳಲ್ಲಿ ಹರಿಯುವ ಸಣ್ಣ ನದಿಗಳಲ್ಲಿ ನೀರಿನ ಹರಿವು ಉಂಟಾಗಿದೆ. ಇನ್ನು ನೀರಿನ ಹರಿವು ಹೆಚ್ಚಾಗುವ ಸೂಚನೆಯನ್ನ ಕೂಡ ನೀಡಲಾಗಿದೆ. ಮುಂದಿನ 3 ದಿನ ಗುಡುಗು ಸಹಿತ ಮಳೆಯಾಗುವ ಭೀತಿ ಕೂಡ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಹೆಡ್ ದಿಲೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಇಡೀ ನೇಪಾಳವೇ ಪ್ರವಾಹದಿಂದ ಕೊಚ್ಕೊಂಡು ಹೋಗಿರುವಂತದ್ದು. ದಿನದಿನಕ್ಕೂ ಕೂಡ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಈಗಿನ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿಯಾಗಿದೆ ನೇಪಾಳದಲ್ಲಿ, ಏನಿದೆ ಡೀಟೇಲ್ಸ್ ದಿಲೀಪ್? ಅಂಕಿತ, ಒಟ್ಟು 1400 ಜನ ಈ ಒಂದು ನೇಪಾಳ ಪ್ರವಾಹದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಸಿಗ್ತಿರೋ ಮಾಹಿತಿ ಪ್ರಕಾರ 400ಕ್ಕೂ ಹೆಚ್ಚು ಮಂದಿಯ ಶವಗಳು ಈಗಾಗಲೇ ನಿನ್ನೆ ರಕ್ಷಣಾ ಪಡೆಗಳು ವಶಕ್ಕೆ ಪಡೆದಿವೆ. ಮತ್ತೆ ರಕ್ಷಣಾ ಪಡೆಗಳು ಇನ್ನಷ್ಟು ಜನರ ನಾಪತ್ತೆ ಆಗಿರೋರ್ನ ಒಂದು ಪತ್ತೆ ಕಾರ್ಯವನ್ನ ಮುಂದುವರಿಸಿದೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಒಟ್ಟು 178 ಮಂದಿ ಭಾರತೀಯರು ಇನ್ನೂ ಕೂಡ ನೇಪಾಳದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇದಾವೆ. ಈಗಾಗಲೇ 78 ಭಾರತೀಯರ ಮೃತದೇಹಗಳನ್ನ ತೆಗೆಯಲಾಗಿದೆ. ಜೊತೆಗೆ ದೇಶ ವಿದೇಶಗಳ 624 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟು 32 ದೇಶಗಳ ಜನರು ಈ ಒಂದು ಪ್ರವಾಹದಲ್ಲಿ ನಾಪತ್ತೆಯಾಗಿದ್ದಾರೆ. ಈ ಮೂಲಕ ಈ ಒಂದು ಪ್ರವಾಹ ಏನಿದೆ ಅದು ತನ್ನ ಭೀಕರತೆಯನ್ನ ಒಂದು ಹಂತವಾಗಿ ತೋರ್ಸಕ್ಕೆ ಹೊರಟಿದೆ. ಇದು ಎಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ಹಂತದಲ್ಲಿ ಏನೊಂದು ಹಿಮಕುಸಿತದಿಂದಾಗಿ ಭೀಕರ ಪ್ರವಾಹ ಏನು ಸೃಷ್ಟಿಯಾಯಿತು ದಿಢೀರಾಗಿ, ಇದೇ ರೀತಿಯ ಪ್ರವಾಹಗಳು ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಜೊತೆನಲ್ಲೇನೆ ಆ ಭಾಗದಲ್ಲಿ ಗುಡುಗು ಸಹಿತ ಭಾರಿ ಮಳೆ ಕೂಡ ಆಗುವಂತ ಸಾಧ್ಯತೆಗಳನ್ನ ಹವಾಮಾನ ಇಲಾಖೆ ಹೊರಹಾಕಿದೆ. ಒಟ್ಟು 20ಕ್ಕೂ ಹೆಚ್ಚು ನದಿಗಳು ಏನೊಂದು ಹಲವು ಜಿಲ್ಲೆಗಳಲ್ಲಿ ಹರಿಯುತ್ತೆ ಈ ಒಂದು ನೇಪಾಳದಲ್ಲಿ. ಹೀಗಾಗಿ ನೇಪಾಳದಾದ್ಯಂತ ಈ ರೀತಿಯಾದಂತಹ ಪ್ರವಾಹಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ಸಾಧ್ಯತೆಯನ್ನು ಹೊರಹಾಕಿದೆ. ಯಾವಾಗ ಈ ಮಳೆ ಮತ್ತೆ ಪ್ರವಾಹದ ಒಂದು ತೀವ್ರತೆ ಹೆಚ್ಚಾಗುತ್ತೆ, ಆ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯ ಕೂಡ ತಟಸ್ಥ ಆಗುತ್ತೆ. ಈಗಾಗಲೇ ಯಾರು ನಾಪತ್ತೆ ಆಗಿದ್ದಾರೆ, ಯಾರು ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ, ಯಾರು ಒಂದು ಅವಶೇಷಗಳಡಿ ಸಿಲುಕಿದ್ದಾರೆ, ಅವರ ಒಂದು ಮೃತದೇಹಗಳನ್ನು ಹೊರತೆಗೆಯುವಂತ ಕೆಲಸ ಕೂಡ ಈಗ ಸಾಕಷ್ಟು ಸವಾಲಿಂದಾಗಿ ಪರಿಣಮಿಸಿದೆ. ಹೀಗಾಗಿ ನೇಪಾಳ
ಸೇನೆ ಮತ್ತೆ ಹೆಲಿಕಾಪ್ಟರ್ಗಳ ಮೂಲಕ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರನ್ನ ಪತ್ತೆ ಹಚ್ಚಬೇಕು, ಯಾರು ನಾಪತ್ತೆ ಆಗಿದ್ದಾರೆ, ಅವ್ರು ಜೀವಂತವಾಗಿದ್ದಾರೋ ಅಥವಾ ಅವ್ರು ಮೃತಪಟ್ಟಿದ್ದಾರೋ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ನೇಪಾಳ ಸರ್ಕಾರ ಹಗಲು ರಾತ್ರಿ ಶ್ರಮ ವಹಿಸ್ತಾ ಇದೆ. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.